ಬಹುತೇಕ ನಾನು ಆರಿಸಿ ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. 30 ವರ್ಷ ಮೊದಲನೇ ಬಾರಿಗೆ ಏನು ಚುನಾವಣೆ ಆಗಿ ನಾನು ಬಂದಿದ್ದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ. ಈ ಸರಿ ಚುನಾವಣೆ ಆಗಿದೆ. ನೋಡೋಣ, 4 ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು. ಯಾಕಂದರೆ ಮೇಲಿನ ಮೇಲೆ ನಾವು ರಿನ್ಯೂವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ. 30 ವರ್ಷದಿಂದ ಆಗಿಲ್ಲ, ಈ ಸರಕ್ಕೆ ಆಗಿದೆ. ಮತ್ತು ಯಾರು ನಿಂತಿದ್ದಾರೆ, ಯಾರು ನಿಲ್ಲಿಸಿದಾರೋ ಅವರಿಗೂ ಕೂಡ ಅದರದೊಂದು ಜನರ ನಾಡಿ ಮಿಡ್ತಾನೂ ಗೊತ್ತಾಗುತ್ತೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲಾ ರೆಡಿ ಆಗಿಬಿಡುತ್ತೆ, ಒಂದ್ ಸೆಟ್ ರೆಡಿ ಆಗಿಬಿಡುತ್ತೆ. ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವರೇ ಅನ್ನುವಂಥದ್ದು ಏನ್ ಡುವಲ್ ಸ್ಟ್ಯಾಂಡ್ ನಡೀತಾ ಇದೆ ಸರ್? ಈಗ ನೀನೇ ಹೇಳಿದ್ಮೇಲೆ ನಾನೇನು ಹೇಳಿ ಅಲ್ಲ, ಹಂಗ ಆಗ್ತಾ ಇದೆ. ನಿಮ್ ವಿರುದ್ಧ ಪೆನ್ನಲ್ಲೇ ಮಾಡಿದಾರೆ ಸರ್. ಇವಾಗ ನಾನು ಕೃಷ್ಣ ಶುಗರ್ ಫ್ಯಾಕ್ಟ್ರಿ ನಾನು ನಿಂತಿಲ್ಲ, ನಮ್ಮ ಬೆಂಬಲಿಗರಿಗೆ ನಿಂತಿದ್ದಾರೆ. ಬಹಳ ದಿವಸದಿಂದ ಅವರೇ ಇದ್ದಾರೆ. ಸೋದರ ಅಂದ್ರೆ ಚಿಕ್ಕಪ್ಪನ ಮಗ ಅವರು. ಬಹಳ ದಿವಸದಿಂದ 20 ವರ್ಷದಿಂದ ನಡೆದಿದೆ. ಈ ಸಲ ಚುನಾವಣೆ ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಹೊಸದಾಗೇನಿಲ್ಲ, ಪ್ರತಿ ವರ್ಷ ಚುನಾವಣೆ ಆಗುತ್ತೆ. ಪ್ರತಿ ವರ್ಷ ಚುನಾವಣೆ ಆದಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ, ಈ ಸಲನೂ ಕೈ ಬಿಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ.